ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಆ್ಯಪ್ ನೇಮ್ ಬಂದ್ಬಿಟ್ಟು GP ಅಂತೇಳಿ ನೋಡ್ಬೋದು ಸ್ನೇಹಿತರೆ. ಈ ಆ್ಯಪ್ ಯಾವ ರೀತಿ ಆಗಿದೆ ಅಂತೇಳಿ 4 ಸ್ಟಾರ್ ರೇಟಿಂಗ್ ಇದೆ ಮತ್ತು 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ ಇದ್ದಾವೆ ಸ್ನೇಹಿತರೆ. ಈ ಆ್ಯಪಲ್ಲಿ ನೀವೇನಾದರೂ ಲೋನ್ ತೊಗೊತೀನಂದರೆ ಯಾವ್ಯಾವ ರೀತಿ ಟೆನ್ಯೂರ್ ಇರುತ್ತೆ ಮತ್ತು ಯಾವ್ಯಾವ ರೀತಿ ಇಂಟ್ರೆಸ್ಟ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ ವಿಸಿಟ್ ಮಾಡೋರು ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಈ ಆ್ಯಪಲ್ಲಿ ನೀವು ಏನಾದರೂ 50,000 ರೂಪಾಯಿ ಲೋನ್ ತೊಗೊತೀನಿ ಅಂದರೆ 12 ಮಂತ್ಸ್ಗೆ ಟೆನ್ಯೂರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ನಿಮಗೆ 24% ವರೆಗೂ ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು ನಿಮಗೆ 1,250 ರೂಪಾಯಿ ಆಗಿರುತ್ತೆ. ಮತ್ತು GST ಆನ್ ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು ನಿಮಗೆ 225 ರೂಪಾಯಿ ಆಗಿರುತ್ತೆ. ಮತ್ತು ಟೋಟಲ್ ಇಂಟ್ರೆಸ್ಟ್ ಬಂದ್ಬಿಟ್ಟು 6,736 ರೂಪಾಯಿ ಆಗಿರುತ್ತೆ. EMI ಬಂದ್ಬಿಟ್ಟು 4,728 ರೂಪಾಯಿ ಇರುತ್ತೆ ಸ್ನೇಹಿತರೆ. ನಿಮಗೆ ಅಮೌಂಟ್ ಡಿಸ್ಟ್ರಿಬ್ಯೂಷನ್ ಆಗೋದು 50,000 ರೂಪಾಯಿಗೆ 48,525 ರೂಪಾಯಿ ನಿಮಗೆ ಡಿಸ್ಟ್ರಿಬ್ಯೂಷನ್ ಆಗಿರೋ ಅಮೌಂಟ್ ಆಗಿರುತ್ತೆ ಸ್ನೇಹಿತರೆ. ಟೋಟಲ್ ರೀಪೇಮೆಂಟ್ ಮಾಡೋ ಅಮೌಂಟ್ ಬಂದ್ಬಿಟ್ಟು 56,736 ರೂಪಾಯಿ ನೀವು ರೀಪೇಮೆಂಟ್ ಮಾಡೋ ಆಗುತ್ತೆ ಸ್ನೇಹಿತರೆ ಈ ಆ್ಯಪಲ್ಲಿ ನಿಮಗೆ. ಸ್ನೇಹಿತರೆ ನಿಮಗೆ ಈ ಆ್ಯಪ್ದು ಫೀಚರ್ ಏನಂದರೆ ನಿಮಗೆ ಅಪ್ ಟು 1,000ದಿಂದ 5 ಲಕ್ಷದವರೆಗೂ ನಿಮಗೆ ಇದರಲ್ಲಿ ಲೋನ್ ಸಿಗುತ್ತೆ. ನಿಮಗೆ ಟೆನ್ಯೂರ್ ಬಂದುಬಿಟ್ಟು ಅಪ್ ಟು 3 ಮಂತ್ಸಿಂದ 1 ಇಯರ್ವರೆಗೂ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು ನಿಮಗೆ 18ರಿಂದ 39% ವರೆಗೂ ಇರುತ್ತೆ. ಮತ್ತು ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು 2%ಇಂದ 6% ವರೆಗೂ ನಿಮಗೆ ಇದರಲ್ಲಿ ಪ್ರೊಸೆಸಿಂಗ್ ಫೀ ಅನ್ಬೋದು ಇರುತ್ತೆ ಸ್ನೇಹಿತರೆ. ಈ ಆ್ಯಪ್ನ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಆಗಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೀದಾ ಪ್ಲೇಸ್ಟೋರಿಂದ ಆ್ಯಪ್ಗೆ ರಿಡೈರೆಕ್ಟ್ ಆಗ್ತೀರಾ. ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ. ಆ್ಯಪ್ನ ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ. ನಂತರ ಇಲ್ಲಿ ಕ್ರಿಯೇಟ್ ಆ್ಯಂಡ್ ಅಕೌಂಟ್ ಅಂದಿದೆ, ಕ್ರಿಯೇಟ್ ಮಾಡ್ಕೊಳ್ಳಿ ಅಕೌಂಟ್. ಈ ರೀತಿ ಸ್ಲೈಡ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಮೊಬೈಲ್ ನಂಬರ್ನ ಹಾಕೊಂಡು OTPನ ವೆರಿಫೈ ಮಾಡ್ಕೊಳ್ಳಿ. ಮತ್ತೆ ಮೇಲ್ಗಡೆ ನೋಡ್ಬೋದು ನಿಮಗೆ ರಿಜಿಸ್ಟರ್ ಮಾಡ್ಕೋಬೇಕು, ಮತ್ತೆ ಅಪ್ರೂವ್ ಆಗುತ್ತೆ. ಆಮೇಲೆ KYC ಮತ್ತೆ ಆಮೇಲೆ ನಿಮಗೆ ಲೋನ್ ಎಂಬುದು ಎಕ್ಸ್ಪೆಕ್ಟ್ ಆಗುತ್ತೆ ಸ್ನೇಹಿತರೆ. ಫಸ್ಟ್ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕೊಂಡು OTPನ ವೆರಿಫೈ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ. OTPನ ವೆರಿಫೈ ಮಾಡಿದ ನಂತರ ಎಲ್ಲ ಪರ್ಮಿಷನ್ನ ಅಲೋ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಅದೇ ರೀತಿ ಎಲ್ಲ ಪರ್ಮಿಷನ್ನ ಹೀಗೆ ಅಲೋ ಮಾಡ್ಕೊಳ್ಳಿ. ಅದಾದ ನಿಮ್ಮ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಆಸ್ ಪರ್ ಪಾನ್ ಕಾರ್ಡ್ ನೀವು ಇಲ್ಲಿ ನಿಮ್ಮ ನೇಮ್ನ ಎಂಟ್ರಿ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಅದಾದ ನಂತರ ನಿಮ್ಮ ಪಾನ್ ನಂಬರ್ನ ಹಾಕೊಂಡು ಮತ್ತೆ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿಕೊಂಡು ಎಲ್ಲ ಪರ್ಮಿಷನ್ ಅಲೋ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ನಂತರ ನಿಮ್ಮ ಗೂಗಲ್ ಅಕೌಂಟ್ನ ಮುಖಾಂತರ ನೀವು ಇಲ್ಲಿ ಸೈನ್ ಇನ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ. ಮತ್ತು ನೀವು ಸ್ಯಾಲ್ರಿಡ್ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಎಲ್ಲ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕನ್ಫರ್ಮ್ ಸ್ಯಾಲ್ರಿಡ್ ಇದ್ದರೆ ಸ್ಯಾಲ್ರಿಡ್, ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ. ಅದಾದ ನಿಮಗೆ ಎಂಪ್ಲಾಯ್ಮೆಂಟ್ ವೆರಿಫಿಕೇಷನ್ ಇರುತ್ತೆ. ನಿಮ್ಮ ಕಂಪ್ನಿ ನೇಮು ಮತ್ತು ನಿಮ್ಮ ಮಂತ್ಲಿ ಇನ್ಕಮ್ ಮತ್ತು ಆ್ಯನುವಲ್ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಮತ್ತು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಸ್ನೇಹಿತರೆ ಎಲ್ಲರೂ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ವರ್ಕ್ ಮೇಲೆ ಕೇಳುತ್ತೆ, ವರ್ಕ್ ಮೇಲೆ ಹಾಕೋಬೇಕಾಗುತ್ತೆ. ಅದಾದ ನಂತರ ನಿಮಗೆ ಲೋನ್ ಎಂಬುದು ನಿಮಗೆ ಅಪ್ರೂವ್ ಮೇಲೆ ಆಫರ್ ಮೇಲೆ ಹೋಗುತ್ತೆ ಸ್ನೇಹಿತರೆ. ನಿಮಗೆ ಲೋನ್ ಎಷ್ಟು ಸಿಗುತ್ತೆ ಎಂಬುದು ಡಿಪೆಂಡ್ ಆಗುತ್ತೆ. ಅದಾದ ನಂತರ ನೀವು ಇಲ್ಲಿ KYC ಕೊಡಬೇಕಾಗುತ್ತೆ ಸ್ನೇಹಿತರೆ, ಕಂಪ್ಲೀಟ್ ಮಾಡಬೇಕಾಗುತ್ತೆ ಫಸ್ಟು. ಆಮೇಲೆ ಲೋನ್ ಆಫರ್ ಎಂಬುದು ನಿಮಗೆ ಸಿಗುತ್ತೆ. ಡಿಪೆಂಡ್ ಅಪಾನ್ ಯುವರ್ ರಿಸ್ಕ್ ಪ್ರೊಫೈಲ್ ಆ್ಯಂಡ್ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ಲೋನ್ ಎಂಬುದು ಆಫರ್ ಆಗುತ್ತೆ ಅಂತೇಳಿ. ಅದಾದ ನಂತರ ನೀವು KYC ಕೊಡಬೇಕಾಗುತ್ತೆ. ಅಂದರೆ ನಿಮ್ಮ ಪಾನ್ ಕಾರ್ಡು, ಆಧಾರ್ ಕಾರ್ಡ್ ಕೊಟ್ಟು ನಂತರ ನಿಮಗೆ ಲೋನ್ ಎಂಬುದು ನಿಮಗೆ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಈ 4 ಸ್ಟೆಪ್ನ ಫಾಲೋ ಮಾಡೋದರ ಮುಖಾಂತರ ನೀವು ಈಸಿಯಾಗಿ ಈ ಆ್ಯಪಲ್ಲಿ ಲೋನ್ ಎಂಬುದು ತೊಗೋಬೋದಾಗಿದೆ ಸ್ನೇಹಿತರೆ. ಅದೇ ರೀತಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ನ PDF ರೂಪದಲ್ಲಿ ಬಿಫೋರ್ 3 ಮಂತ್ ಸ್ಟೇಟ್ಮೆಂಟು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮಗೆ ಲೋನ್ ಎಂಬುದು ಈಸಿಯಾಗಿ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.